ಸಿಜೆ ರಾಯ್ ಆತ್ಮಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬೌರಿಂಗ್ ಆಸ್ಪತ್ರೆಯಲ್ಲಿ ಈಗಾಗಲೇ ಮರಣೋತ್ತರ ಪರೀಕ್ಷೆಯನ್ನು ಆರಂಭಿಸಿದ್ದಾರೆ. ರಾಯ್ ಎದೆಯಲ್ಲಿದ್ದಂತಹ ಗುಂಡನ್ನ ವೈದ್ಯರು ಹೊರತೆಗೆದಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎದೆ ಭಾಗದ 11ನೇ ಪಕ್ಕೆಲುಬಿಗೆ ಗುಂಡು ತಗುಲಿರೋದು ಗೊತ್ತಾಗ್ತಾ ಇದೆ. ಬೌರಿಂಗ್ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ನಡೀತಾ ಇದೆ. 10 ವೈದ್ಯರು ಈ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾ ಇದ್ದಾರೆ. ಬುಲೆಟ್ ಅನ್ನು ತೆಗೆದು ಅದನ್ನು FSLಗೆ ರವಾನಿಸಲಾಗಿದೆ. ಮೆದುಳು ಕಿಡ್ನಿ ಸ್ಯಾಂಪಲ್ ಕೂಡ ಸಂಗ್ರಹಿಸಿದ್ದಾರೆ ವೈದ್ಯರು ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೇ ಹೊತ್ತಿನಲ್ಲಿ ಮರಣೋತ್ತರ ಏನಿದೆ ಪೋಸ್ಟ್ ಮಾರ್ಟಮು ಮರಣೋತ್ತರ ಪರೀಕ್ಷೆ ಇದು ಕಂಪ್ಲೀಟ್ ಆಗುತ್ತೆ. ತದನಂತರ ದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ. ಅಂತಿಮ ದರ್ಶನಕ್ಕೆ ಕುಟುಂಬಸ್ಥರು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ ಅವರ ಸಹೋದರ ಬಾಬು ಅವರ ನಿವಾಸದಲ್ಲಿ. ಬಟ್ ಈಗ FSLಗೆ ಈ ಬುಲೆಟನ್ನು ಯಾಕೆ ಕಳಿಸ್ಕೊಡ್ತಾರೆ ಅಂದರೆ ಅದು ಯಾವ ಪಿಸ್ತೂಲಿನಿಂದ ಹಾರಿದ್ದು, ಜೊತೆಗೆ ಇವರ ಹೆಸರಿನಲ್ಲಿ ಅದು ಲೈಸೆನ್ಸಲ್ಲಿ ಇತ್ತ, ಎಲ್ಲವೂ ಕೂಡ ತನಿಖೆಯ ಮೂಲಕ ಗೊತ್ತಾಗಬೇಕಾಗುತ್ತೆ. ಹಾಗಾಗಿ ಮರಣೋತ್ತರ ಪರೀಕ್ಷೆ ಪ್ರತಿ ಈ ರೀತಿಯ ಪ್ರಕರಣದಲ್ಲೂ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ ಮುಖ್ಯವಾಗಿರುವಂಥದ್ದು. ಜೊತೆಗೆ ಎಷ್ಟು ದೂರದಿಂದ ಬುಲೆಟ್ ಹಾರಿದೆ, ಜೊತೆಗೆ ಅದು ಯಾವ ಗನ್ನಿಗೆ ಸಂಬಂಧಪಟ್ಟಂತಹದ್ದು, ಆ ಗನ್ನು ರಾಯ್ ಹೆಸರಿನಲ್ಲಿಯೇ ಇತ್ತ, ಎಲ್ಲವೂ ಕೂಡ ವಿಧಿವಿಜ್ಞಾನ ಪ್ರಯೋಗಾಲಯ ಅರ್ಥಾತ್ FSLನಲ್ಲಿ ಲ್ಯಾಬ್ನಲ್ಲಿ ಕಂಡುಕೊಳ್ಳುವಂತಹ ಕೆಲಸ ಆಗುತ್ತೆ. ಆ ರಿಪೋರ್ಟನ್ನು ಆಧರಿಸಿ ಪೊಲೀಸರು ಮತ್ತಷ್ಟು ಆ್ಯಂಗಲ್ನಲ್ಲಿ ಇನ್ವೆಸ್ಟಿಗೇಷನ್ ನಡೆಸೋದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಈಗಾಗಲೇ ರಾಯ್ ದೇಹವನ್ನು ಹೊಕ್ಕಂತಹ ಒಂದು ಗುಂಡನ್ನು ಹೊರತೆಗೆದಿದ್ದಾರೆ 10 ಜನ ವೈದ್ಯರ ತಂಡ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಮೊದಲು ಇವರು ಅಡ್ಮಿಟ್ ಆಗಿದ್ದು ನಾರಾಯಣ ಆಸ್ಪತ್ರೆಗೆ, ಅಲ್ಲಿಂದ ಈಗ ಬೌರಿಂಗ್ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗೆ ಅಂತೇಳಿ ಶಿಫ್ಟ್ ಮಾಡಲಾಗಿತ್ತು. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಕಾಶ್, ಮರಣೋತ್ತರ ಪರೀಕ್ಷೆ ನಡೆದಿದೆ, ವಾಟ್ ನೆಕ್ಸ್ಟ್ ಅನ್ನೋದು ಈಗಿರುವಂತಹ ಪ್ರಶ್ನೆ. ಮರಣೋತ್ತರ ಪರೀಕ್ಷೆ ಏನೆಲ್ಲ ಆಗ್ತಾ ಇದೆ ಪ್ರಕ್ರಿಯೆ, ಜೊತೆಗೆ ಕುಟುಂಬಸ್ಥರಿಗೆ ಯಾವಾಗ ದೇಹವನ್ನು ಹಸ್ತಾಂತರಿಸುವಂತಹ ಕೆಲಸ ಆಗುತ್ತೆ, ಡೀಟೇಲ್ಸ್ ಏನು ಸಿಗ್ತಿದೆ ಪ್ರಕಾಶ್? ಪ್ರೇಮ, ಕಳೆದ ಒಂದು ಅರ್ಧ ಗಂಟೆಯಿಂದಲೂ ಕೂಡ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಸುಮಾರು 10 ಜನ ವೈದ್ಯರಿಂದ ಈ ಒಂದು ಪ್ರಕ್ರಿಯೆ ಕೂಡ ಆರಂಭ ಮಾಡಲಾಗಿದೆ. ಪ್ರಮುಖವಾಗಿ ಎದೆ ಭಾಗದಲ್ಲಿ ಅಂದರೆ ಪಕ್ಕೆಲುಬೇನಿದೆ ಆ ಭಾಗದಲ್ಲಿ ಬುಲೆಟ್ ಕೂಡ ಸಿಲುಕೊಂಡಿತ್ತು. ಈಗ ಅದನ್ನು ಹೊರ ತೆಗೆದು ಅದನ್ನು FSLಗೆ ರವಾನೆ ಮಾಡುವಂಥ ಪ್ರಕ್ರಿಯೆಗಳನ್ನು ಕೂಡ ಶುರು ಮಾಡಿಕೊಳ್ಳಲಾಗಿದೆ. ಇನ್ನೇನು 20 ನಿಮಿಷಗಳಲ್ಲಿ ಈ ಒಂದು ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಸಂಪೂರ್ಣವಾಗಿ ಅಂದರೆ ದೇಹದ ಕಿಡ್ನಿ ಜೊತೆಗೆ ಮೆದುಳಿನ ಒಂದಿಷ್ಟು ಸ್ಯಾಂಪಲ್ಸ್ಗಳನ್ನು ಕೂಡ ಸಂಗ್ರಹ ಮಾಡಿದ್ರು. ಅದೆಲ್ಲವನ್ನು ಕೂಡ ಲ್ಯಾಬ್ಗೆ ಕಳಿಸ್ಕೊಡುವಂತಹ ವ್ಯವಸ್ಥೆಗಳು ಕೂಡ ಆಗುತ್ತೆ. ಅದಾದ ಬಳಿಕ ಒಂದು 12 ಗಂಟೆಯ ಒಳಗಡೆ ಲ್ಯಾಬ್ ರಿಪೋರ್ಟ್ ಕೂಡ ಕೈ ಸೇರುತ್ತೆ. ಸೊ ಅದಾದ ಬಳಿಕ ಯಾವ ಭಾಗಗಳಿಗೆ ಮತ್ತು ಏನು ಅನ್ನುವಂಥದ್ದು ಒಂದಿಷ್ಟು ಮೆಡಿಕಲಿ ಒಂದು ರಿಪೋರ್ಟ್ ಕೂಡ ಈಗ ವೈದ್ಯರ ಕೈಗೆ ಸಿಗುತ್ತೆ. ಆ ಒಂದು ರಿಪೋರ್ಟನ್ನು ಪೊಲೀಸರಿಗೆ ಕೊಡುವಂಥ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಸೊ ಅದಾದ ಬಳಿಕ ಇದರ ಒಂದು ತನಿಖೆಗೆ ಈ ಒಂದು ರಿಪೋರ್ಟ್ ಕೂಡ ಸಹಾಯಕಾರಿಯಾಗುತ್ತೆ. ಸೊ ಈ ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ಮುಗಿದ ಬಳಿಕ ಕುಟುಂಬಸ್ಥರಿಗೆ ಮೃತದೇಹವನ್ನು ಹಸ್ತಾಂತರ ಮಾಡುವಂಥ ಪ್ರಕ್ರಿಯೆ ಕೂಡ ಆಗುತ್ತೆ. ಸೊ ಈಗಾಗಲೇ ಪೊಲೀಸರು ಕೂಡ ಇಲ್ಲೇ ಇದ್ದಾರೆ. ಯಾವಾಗ ಈ ಒಂದು ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ ಅವರ ಕುಟುಂಬಸ್ಥರಿಗೆ ವಿಚಾರವನ್ನು ತಿಳಿಸ್ತಾರೆ. ಅದಾದ ಬಳಿಕ ಅವರು ಬರ್ತಾರೆ, ಒಂದು ಪ್ರತ್ಯೇಕ ಆಂಬ್ಯುಲೆನ್ಸ್ನ ವ್ಯವಸ್ಥೆನ ಮಾಡಿಕೊಂಡು ತೆಗೆದುಕೊಂಡು ಹೋಗ್ತಾರೆ. ಸೊ ಬೆಳಿಗ್ಗೆನೆ ಅವರ ಕುಟುಂಬಸ್ಥರು ಬಂದಿದ್ರು. ಮರಣೋತ್ತರ ಪರೀಕ್ಷೆಯನ್ನು ನಡೆಸೋದಕ್ಕೆ ಒಂದಿಷ್ಟು ಪ್ರಕ್ರಿಯೆಗಳಿಗೆ ಸಹಿ ಬೇಕಾಗಿತ್ತು. ಆ ಸಹಿಗಳೆಲ್ಲವನ್ನ ಕೂಡ ಮಾಡಿ ಅದಾದ ಬಳಿಕ ಅವರ ಒಪ್ಪಿಗೆ ನೀಡಿ ಸೊ ಈಗ ವೈದ್ಯರಿಗೆ ಒಂದಿಷ್ಟು ಮಾಹಿತಿಗಳನ್ನು ನೀಡಿ ಹೋಗಿದ್ರು. ಈಗ ಮತ್ತೆ ಈ ಒಂದು ಮರಣೋತ್ತರ ಪರೀಕ್ಷೆಯ ಪ್ರಕ್ರಿಯೆ ಮುಗಿದ ಬಳಿಕ ಅವರ ಕುಟುಂಬಸ್ಥರು ಕೂಡ ಹಾಸ್ಪಿಟಲ್ಗೆ ಬರ್ತಾರೆ. ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗುವಂತಹ ವ್ಯವಸ್ಥೆಗಳನ್ನು ಕೂಡ ಮಾಡಲಾಗುತ್ತೆ. ಅವರ ಸಹೋದರ ನಿವಾಸದಲ್ಲಿಯೇ ಏನೋ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಅವರ ಸಂಬಂಧಿಕರು ಮತ್ತು ಅವರ ಸ್ನೇಹಿತರು ಆಪ್ತರು ಎಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಸೊ ಅವರ ಸಹೋದರ ನಿವಾಸಕ್ಕೆ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗೋದಕ್ಕೆ ಒಂದಿಷ್ಟು ವ್ಯವಸ್ಥೆಗಳನ್ನು ಕೂಡ ಕುಟುಂಬಸ್ಥರು ಮಾಡ್ಕೊಂಡಿದ್ದಾರೆ. ಜೊತೆಗೆ ಅವರ ಕುಟುಂಬದ ಅತ್ಯಾಪ್ತ ಮೂಲದವರು ಕೂಡ ಈಗ ವಿದೇಶದಲ್ಲಿದ್ರು, ಅವರು ಕೂಡ ಬರುವವರಿದ್ದಾರೆ. ಸೊ ಅವರು ಬರೋ ತನಕಲೂ ಕೂಡ ಅಂತ್ಯಕ್ರಿಯೆಯನ್ನು ಮಾಡಬಾರ್ದು ಅನ್ನುವಂಥದ್ರ ಬಗ್ಗೆ ಕೂಡ ಒಂದಿಷ್ಟು ಮಾತುಕತೆಗಳು ಕೂಡ ಕುಟುಂಬ ವಲಯದಲ್ಲೂ ಕೂಡ ಮಾಡ್ಕೊಳ್ತಾ ಇದ್ದಾರೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಒಂದು ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ಮುಕ್ತಾಯ ಆಗುತ್ತೆ. ಅದಾದ ಬಳಿಕ ಈ ಒಂದು ಪಾರ್ಥಿವ ಶರೀರವನ್ನು ಹಸ್ತಾಂತರ ಮಾಡುವಂಥ ಕೂಡ ಆಗುತ್ತೆ. ಓಕೆ, ಥ್ಯಾಂಕ್ ಯು ಪ್ರಕಾಶ್ ತಮ್ಮೆಲ್ಲ ಮಾಹಿತಿಗಾಗಿ.